ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ಡೇ 79 ರಿವ್ಯೂ. 78 ಡೇದು ಯಾವುದು ತೋರಿಸಿಲ್ಲ, ಡೈರೆಕ್ಟಾಗಿ 79th ಡೇನೇ ತೋರಿಸಿದ್ರು. ಹಾಡು ಹಾಕಿ ಶುರು ಮಾಡಿದ್ರು. ಎಲ್ಲರೂ ಕಿಚನ್ ಏರಿಯಾದ ಹತ್ರ ನಿಂತಿದ್ರು. ಇದಕ್ಕೆ ನಿಂತ್ಕೊಂಡು ಮಾತಾಡ್ತಾಯಿದ್ರು, ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಸುಮ್ಮನೆ ಜಾಲಿಯಾಗಿ ಮಾತಾಡ್ತಾಯಿದ್ರು. ಸಡನ್ನಾಗಿ ಬಿಗ್ ಬಾಸ್ ಅನೌನ್ಸ್ಮೆಂಟು, ಎಲ್ಲರೂ ಸ್ಟಾಪ್ ಅಂತ, ಫ್ರೀಸ್ ಮಾಡಬೇಕಷ್ಟೆ, ಸ್ಟಾಪ್ ಆಗಿರ್ಬೇಕಂತ. ಅಲ್ಲೇ ಎಲ್ಲ ಆವಾಗಲೇ ಕೆಲವರಿಗೆ ಹಿಂಟ್ ಬಂತು, ಮೋಸ್ಟ್ಲಿ ಇದು ಫ್ಯಾಮಿಲಿ ಟಾಸ್ಕ್ ಆಗಿರ್ಬೋದು ಅಂತ. ಈವನ್ ನನಗೂ ಅದು ಹಿಂಟ್ ಬಂತು, ಅದಕ್ಕೆ ಇದು ಮಾಡ್ತಾರೆ ಸ್ಟಾಪ್ ಅಂತ ಹೇಳಿದ್ರು. ಆಗಲೇ ಬರ್ತಾರೆ ಅಂತ ತಿಳ್ಕೊಂಡು ಸಡನ್ನಾಗಿ ತಿರ್ಗಾ ಪ್ಲೇ ಅಂದರು, ಆಮೇಲೆ ಲೂಪ್ ಅಂದರು, ಆಮೇಲೆ ಫ್ರೀಸ್ ಅಂದರು. ಈ ಥರ ಅಂದಾಗ ಒಬ್ಬೊಬ್ಬರಿಗೂ ಒಂದೊಂದು ಇದು ಕರೆಕ್ಟಾಗಿ ಇಬ್ಬರು ನಿಲ್ಲೋವಾಗ ಸ್ಟಾಪ್ ಮಾಡೋರು, ಒಬ್ಬರನ್ನ ಪ್ಲೇ ಮಾಡಿಸಿ ಮಕ್ಕಕ್ಕೆಲ್ಲ ಮೇಕಪ್ ಅವ್ರಿಸ್ತು. ಕಾಳಿ ಸಂತೋಷಿತು, ಕಾರ್ತಿಕ್ಗೆ ಎಲ್ಲರಿಗೂ ಮೇಕಪ್ ಆಗ್ತಾಯಿದ್ರು. ಸಡನ್ನಾಗಿ ಎಲ್ಲರನ್ನೂ ಪ್ಲೇ ಮಾಡಿಸ್ಬಿಟ್ಟು ಅವ್ರನ್ನ ಮಾತ್ರ ಸ್ಟಾಪ್ ಮಾಡಿದ್ರು. ಅವ್ರಿಗೆ ತಗೋ ಐಸು ಗೀಸು ಎಲ್ಲ ಹಾಕಿ ಫುಲ್ಲು ಧೂಮ್ ಧಾಮ್ ಮಾಡಾಕ್ಬಿಟ್ರು. ಆಮೇಲೆ ನಮ್ರತ ಅವ್ರ ಇದು ತಾಯಿದು ವಾಯ್ಸ್ ಬಂತು, ಪುಟ ಅಂತೇಳ್ಬಿಟ್ಟು. ಅವರು ಇದರಲ್ಲಿದ್ದರು ರೆಸ್ಟ್ ರೂಮಲ್ಲಿ. ಅವರು ಅಮ್ಮ ಅಂದರೆ ಯಾರು ರಿಪ್ಲೈ ಮಾಡೇ ಇಲ್ಲ. ಆವಾಗ ಅವರು ಮೋಸ್ಟ್ಲಿ ಇದು ಕಾಲ್ ಟಾಸ್ಕ್ ಇರ್ಬೋದು ಅಂತ ಸುಮ್ಮನಾದರು. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಅವ್ರು ರೆಡಿ ಆಗಿಬಿಟ್ಟಿದ್ರು, ಅದು ಎಡಿಟ್ ಮಾಡಿ ತೋರಿಸಿದ್ದಾರೆ, ರೆಡಿ ಆಗಿದ್ದರು. ಆಮೇಲೆ ಸ್ಟಾಪ್ ಬಂದರು. ಇದು ಹೊರಗಡೆ ಡೋರ್ ಓಪನ್ ಮಾಡಿಟ್ಟರು. ಎಲ್ಲರೂ ಹೊರಗಡೆ ಇರುವಾಗ ಡೋರ್ ಓಪನ್ ಮಾಡಿಟ್ಟು ಎಲ್ಲರನ್ನೂ ಸ್ಟಾಪ್ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಯಾರೂ ಬಂದಿಲ್ಲ. ಒಳಗಡೆ ಕ್ಯಾಪ್ಟನ್ ರೂಮಿಂದ ಬಂದರು. ಯಾರು? ನಮ್ರತ ಅವ್ರ ತಾಯಿ, ಅವ್ರ ಹೆಸರು ಮಂಜುಳಾ ಅಂತ. ಅವ್ರು ಬಂದರು, ಒಬ್ಬೊಬ್ಬರಾಗಿ ಇದು ಮಾಡ್ಕೊಂಬಂದ್ರು. ಇವ್ರಿಗೆ ಗೊತ್ತಾಗ್ಬಿಡ್ತಾರೆ ನಮ್ರತ ಅವ್ರಿಗೆ ಒಳಗಿಂದ ಬರ್ತಾಯಿದ್ದಾರೆ ಅಂತ. ಸ್ವಲ್ಪ ಅಲ್ಲೇ ಫೇಸಲ್ಲೇ ಇದು ಕಾಣ್ತಾ ಇತ್ತು. ಆಮೇಲೆ ಬಂದು ಹಿಂದೆ ಬಂದು ಅವ್ರು ಹಗ್ ಮಾಡಿದ್ರು. ಹಗ್ ಮಾಡಿದ್ಮೇಲೆ ಇವರು ತಿರುಗಿಸ್ಬಿಟ್ಟು ಪ್ಲೇ ಅಂತ ಹೇಳಿದ್ರು. ಎಲ್ಲರೂ ಪ್ಲೇ ಆದರು. ಚೆನ್ನಾಗಿತ್ತು ಒಂಥರ. ಈ ಫ್ಯಾಮಿಲಿ ಟಾಸ್ಕ್ ಬರೋವಾಗ ಯಾವ ಸೀಸನಲ್ಲೂ ನನಗೆ ತುಂಬ ಹ್ಯಾಪಿ ಇರುತ್ತೆ. ಯಾಕಂದರೆ ತುಂಬ ದಿವಸದಿಂದ ಒಳಗಡೆ ಅವರು ಫ್ರಸ್ಟ್ರೇಷನು, ಹ್ಯಾಪಿನೆಸ್ಸು, ಸ್ಯಾಡು, ಜಗಳ, ಅದು ಇದು ಎಲ್ಲ ನಡೆಯುತ್ತೆ. ಈ ಒಂದು ವಾರ ಅವ್ರಿಗೆ ಒಂಥರ ಬೂಸ್ಟಪ್ ಆಗಿರುತ್ತೆ. ಯಾಕೆಂದರೆ ಫಿನಾಲೆ ಹತ್ರ ಬಂತಲ್ವ, ಬೂಸ್ಟಪ್ ಆಗಿರುತ್ತೆ. ಅದಕ್ಕೆ ಮಾಡೋದು ಇದೊಂಥರ ಒಳ್ಳೆ ಇದು. ಬಂದರು, ಅವ್ರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದ್ರು. ಈವನ್ ಸಂಗೀತ, ತನಿಷಾ, ವಿನಯ್ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದ್ರು. ಅವ್ರೊಂಥರ ಕಾಮ್ ಅನಿಸುತ್ತೆ. ಮಾತಾಡಿ ಎಲ್ಲರ ಹತ್ರ ನೀವು ಚೆನ್ನಾಗಿ ಆಡ್ತಾಯಿದ್ದೀರಾ, ಹೀಗೆ ಆಡಿ, ಯಾರು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ, ಜಸ್ಟ್ ಟಾಸ್ಕು, ಯಾರು ಒಬ್ರಿಗೊಬ್ರು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳೋದು ಚೆನ್ನಾಗಿತ್ತು. ಆಮೇಲೆ ಇದರಿಂದ ಕನ್ಫೆಷನ್ ರೂಮಲ್ಲ, ಸ್ಟೋರ್ ರೂಮಿಂದ ಅವ್ರು ಫುಡ್ಡು ತೊಗೊಂಬಂದಿದ್ರು. ಅವರು ನಮ್ಮ ನಮ್ರತ ಅವ್ರ ತಾಯಿ ಬಿರಿಯಾನಿ, ಇನ್ನೇನೋ ಅನ್ಸುತ್ತೆ, ಜಾಮೂನು, ಏನೇನೋ ಫುಡ್ ಎಲ್ಲ ತೊಗೊಂಬಂದರು. ಫುಲ್ ಎಲ್ಲ ಟೋಟಲ್ ಮನೆಗೆ ತೊಗೊಂಬಂದರು. ಅದು ಹೋಟ್ಲಿಂದ ಮಾಡ್ತಂದ್ರು ಇಲ್ಲ ಅವರೇ ಮಾಡಿರೋ ಗೊತ್ತಿಲ್ಲ. ಎಲ್ಲರಿಗೂ ತಂದು ಚೆನ್ನಾಗಿತ್ತು. ತುಂಬ ಹೊತ್ತು ಅವರು ಮಾತಾಡ್ತಾಯಿದ್ರು. ಮಾತಾಡಾದ್ಮೇಲೆ ಎಲ್ಲರನ್ನೂ ಸ್ಟಾಪ್ ಮಾಡಿಸಿ ಆಮೇಲೆ ಅವ್ರನ್ನ ಹೊರಗಡೆ ಹೋಗಿ ಅಂತ ಟೈಮ್ ಆಯಿತು ಎಂದು ನಿರ್ಗಮಿಸುವ ಸಮಯ ಅಂತ ಹೇಳಿದ್ರು. ಹೊರಗಡೆ ಹೋಗಿ ಎಲ್ಲ ನಿಲ್ಲಕ್ಕಿಲ್ಲ, ಎದೊಳಗಿಲ್ಲ, ಹಂಗೇನೆ ಸ್ಟಾಪ್ ಆಗಿದ್ರಲ್ಲ. ಆಮೇಲೆ ನಮ್ರತ ಮಾತ್ರ ಪ್ಲೇ ಮಾಡಿದ್ರು. ಪ್ಲೇ ಮಾಡಿ ಹತ್ರ ಮಾತಾಡ್ತಾ ಇರುವಾಗ ಎಲ್ಲರನ್ನೂ ಪ್ಲೇ ಮಾಡಿಸಿದ್ರು. ಇದಕ್ಕೆ ಮುಂಚೆ ನಮ್ರತ ಮತ್ತು ಅವ್ರ ತಾಯಿ ಮಾತಾಡೋಕೆ ಹೇಳಿದ್ರು, ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಬೇಡಿ, ಅವ್ರು ಕೆಲವು ಸಲ ಮಾಡಿದ್ರಲ್ಲ ಅದೆಲ್ಲ ಯೂಸ್ ಮಾಡಬೇಡ, ಚೆನ್ನಾಗಿ ಆಡ್ತಾಯಿದ್ದೀವಿ ಆಡು ಅಂತಂದರು. ಆಮೇಲೆ ಎಲ್ಲರಿಗೂ ವಿಶ್ವಾಸ ಹೇಳ್ಬಿಟ್ಟು ಅವರು ಹೊರಟಾದ್ಮೇಲೆ ನಮ್ಮ ವರ್ತೂರು ಸಂತೋಷ್ ಅವ್ರ ತಾಯಿ ಒಳಗೆ ಬಂದರು. ಅವ್ರ ಲಕ್ಕು ನೋಡಿ, ಇದು ಸೆಕೆಂಡ್ ಟೈಮ್ ಒಳಗೆ ಬಂದು ಎಲ್ಲರ ಹತ್ರ ಎಲ್ಲರನ್ನೂ ಸ್ಟಾಪ್ ಮಾಡಿದರು. ಈವನ್ ವರ್ತೂರವ್ರನ್ನೂ ಸ್ಟಾಪ್ ಮಾಡಿದರು. ಆಮೇಲೆ ಬಂದು ಎಲ್ಲರ ಹತ್ರ ಮಾತಾಡಿಕೊಂಡು ವಿನಯ್ ಹತ್ರ ಎಲ್ಲ ಮಾತಾಡಿ ಚೆನ್ನಾಗಿ ಆಡ್ತಾಯಿದ್ರು. ಎಲ್ಲರೂ ಏನು ಮಾತಾಡೋಕ್ಕಾಗಿಲ್ಲ. ಆಮೇಲೆ ಪ್ಲೇ ಮಾಡಿದ್ರೆ ಎಲ್ಲರೂ ಮಾತಾಡಿದ್ರು. ಅವರು ಫಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಸಲ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಸೂಪರಾಗಿ ಮಾತಾಡಿದ್ರು. ಒಬ್ಬೊಬ್ಬರ ಹತ್ರ ಸಂಗೀತ ಅವ್ರ ಹತ್ರ ಹೋಗ್ಬಿಟ್ಟು, ಯಾಕೆ ಯಾವಾಗಲೂ ನೀವು ಅಳ್ತಾನೆ ಇರ್ತೀರಾ ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ವಿನಯ್ ಅವ್ರಿಗೆ ವಿಲ್ಲನ್, ದೊಡ್ಡ ವಿಲ್ಲನ್ ಅಂತೇಳಿ ಚೆನ್ನಾಗಿತ್ತು. ಅವ್ರು ನಾನು ವಿಲ್ಲನ್ ಆಗಿ ಪುಟ್ರೆ ಆಗ್ತಾಯಿದ್ದೀನಾ ಅಂತ ಹೇಳ್ತಾಯಿದ್ರು. ಆಮೇಲೆ ನಿಮ್ಮ ಮಗ ಹೇಗೆ ಆಡ್ತಾನೆ ಅಂತ ಕಾರ್ತಿಕ್ ಹೇಳಿದ್ದಕ್ಕೆ, ಸೂಪರಾಗಿ ಆಡ್ತಾನೆ, ಯಾಕಂದರೆ ನನ್ನ ಮಗ ಅಲ್ವಾ ಅಂತೇಳಿ ಎಲ್ಲ ಚೆನ್ನಾಗಿತ್ತು. ಅವ್ರ ಒಳಗಿಂದ ವರ್ತೂರು, ಅಮ್ಮ ಏನು ಹೇಳ್ಬೇಡ ಅಂದರೆ ಇರೋದನ್ನ ಹೇಳಬೇಕು ಅಂತ ಅವ್ರು ಎಲ್ಲಾದರೂ ಹೇಳ್ತಾಯಿದ್ರು. ಸಂಗೀತ ಅವರು
ನಮ್ರತಾ ಅವ್ರ ತಾಯಿ ಬರುವಾಗ ಒಂದು ಇದು ಹೇಳಿದ್ರು, ನಮ್ರತಾವನ್ನು ಹೊರತುಪಡಿಸಿ ನಿಮಗೆ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕಂತ ಇಷ್ಟ ಅಂದರೆ ತನಿಷಾ ಅಂತ ಹೇಳಿದ್ರು. ನೆಕ್ಸ್ಟ್ ಇವ್ರು ಬಂದರು, ಯಾರು ವರ್ತೂರು ಸಂತೋಷ್ ಅವ್ರ ತಾಯಿ, ಅವ್ರಿಗೂ ನಮ್ಮ ವರ್ತೂರನ್ನು ಹೊರತುಪಡಿಸಿ ಯಾರು ಅಂದರೆ ಅವರು ತನಿಷಾನೇ ಅಂದರು. ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಪಾಪ ಮುಗ್ದೆ ಅಂತ ಹೇಳಿದ್ರೆ ಎಲ್ಲ ನಗಿದ್ರು. ವಾರ ಫುಲ್ಲು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮುಗ್ದೆ ಯಾರು ಇದೆ ಯಾರು ಅಂತ. ಆಮೇಲೆ ವರ್ತೂರು ಸಂತೋಷ್ ಅವರು ಅವ್ರ ತಾಯಿ ಮಾತಾಡ್ತಾಯಿದ್ರು. ಮಾತಾಡ್ತಿರುವಾಗ ಅವರು ಮನೇಲಿ ಹೇಗಿದ್ದಾರೆ, ರಿಲೇಟಿವ್ಸ್ ಅದಕ್ಕೆ ಹೇಳೋಕ್ಕಿಂತ ಮುಂಚೆ ಎತ್ತು ಹೇಗಿದೆ, ಹಸು ಹೇಗಿದೆ, ಎತ್ತುಗಳಂದರೆ ಅವ್ರು ಸಖತ್ ಪ್ರಾಣ ಅನಿಸುತ್ತೆ, ಒಂಥರ ಕಣ್ಣೀರು ಹಾಕ್ಬಿಟ್ರು. ಒಂಥರ ಬಾಂಡಿಂಗ್ ಚೆನ್ನಾಗಿದೆ ಪ್ರಾಣಿಗಳಿಗೂ ಅವ್ರಿಗಲ್ವ, ಒಂಥರ ಚೆನ್ನಾಗಿತ್ತು ಅವ್ರದ್ದು. ಅವ್ರ ಹೆಸರು ಮಂಜುಳಾನೇ. ಹೋಗ್ತಾ ಎಲ್ಲರಿಗೂ ವಿಶ್ವಾಸ ಮಾಡಿಬಿಟ್ಟು ಮಂಜುಳಾ ಅಂತ ಸೈನ್ ಮಾಡಿ ಎಲ್ಲರಿಗೂ ಬಾಯ್ ಹೇಳಿ ಅವರು ಹೊರಟರು. ನೆಕ್ಸ್ಟ್ ಬಂದವರು ಹೈಲೈಟ್, ನಮ್ಮ ಫಸ್ಟ್ ನಮ್ರತಾ ಅವರು ತಾಯಿ ಬರೋವಾಗಲೇ ಇವರು ನಮ್ಮ ತುಕಾಲಿ ಸಂತೋಷ್ ಅವರು, ಯಾರನ್ನು ಬೇಕಾದ್ರೂ ಕಳಿಸಿ ಬಿಗ್ ಬಾಸ್, ನಮ್ಮ ವೈಫ್ ನಮ್ಮ ಹತ್ರ ಕಳಿಸ್ಬೇಡಿ ಅಂತ ಫುಲ್ಲು ಜೋಶಲ್ಲಿ ಹೇಳ್ತಾಯಿದ್ರು. ನೆಕ್ಸ್ಟು ಹಾಡು ಪ್ರಮೋಷನ್ ಚೆನ್ನಾಗಿತ್ತು, ಬರ್ತಾಳೆ ಬರ್ತಾಳೆ ಅಂತ ಹೇಳ್ತಾಯಿದ್ರಲ್ಲ, ಅದು ಚೆನ್ನಾಗಿತ್ತು. ಆಮೇಲೆ ಇದು ನಮ್ಮ ಇವರು ಬರೋವಾಗ ಅವರು ಇದರಿಂದ ಕನ್ಫೆಷನ್ ರೂಮಿಂದ ಬಂದರು, ಬಿಗ್ ಬಾಸ್ ಹತ್ರ ಮಾತಾಡಿಕೊಂಡು ಒಂಥರ ಜಾಲಿಯಾಗಿ ಒಂದು ಕ್ಯಾರೆಕ್ಟರ್ ಅನಿಸುತ್ತೆ. ಅವರು ಮಾತಾಡ್ತಾಯಿದ್ರು. ಆವಾಗ ಒಳ್ಳೆ ಹಾಡು ಹಾಕಿದ್ರು ನಮ್ಮ ಪುನೀತ್ ಸರ್ದು, ಭಾರಿ ಖುಷಿ ಐತೆ ಮರಳೆ ಹಾಡು ಹಾಕಿದ್ರು, ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಎಲ್ಲರೂ ಸ್ಟಾಪ್ ಮಾಡಿದ್ರು. ಅವ್ರು ಬರೋವಾಗಲೇ ಕೋಲು ತೊಗೊಂಡು ಎಂಟ್ರಾದರು. ತಗೋ ಎಲ್ಲ ರಪ್ಪ 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 ಅಂತ ಮೈಕಲ್ ಅವ್ರ ಹತ್ರ ಅವರು ನೀರು ಸ್ಟಾಪ್ ಮಾಡುವಾಗ ಮೈಕಲ್ ಅವ್ರ ಮೇಲಿರುವಾಗ ಇವ್ರು ಸುಮ್ಮನೆ ಹಿಂಗೆ ಬಕ್ಕೊಂಡಿದ್ರು, ಬಾಯೆಲ್ಲ ನೀರು ಹಾಕ್ಕೊಂಡು ತೂವದು ಹೊಡ್ಬಿಟ್ರು. ಅದು ಆಮೇಲೆ ಬಂದು ಕೋಲ್ ತೊಗೊಂಡು ರಪ್ಪ ರಪ್ಪ ಅಂತ ಹೊಡಿತಾವ್ರೆ. ಸಂಗೀತ ಅವ್ರ ಹತ್ರ ಹೊಡಿಲ್ಲ ಅಂತ ಹ್ಞೂ ಅಂತಾರೆ. ಪರ್ಮಿಷನ್ ತೊಗೊಂಡು ಹೊಡೆದ್ರು. ಏನೋ ನಾನು ಬರೋದೇ ಬೇಡ ಅಂತೀಯ ಬಿಗ್ ಬಾಸ್ ಇದಂತ ಹೇಳ್ಬಿಟ್ಟು ತಗೋ ಕೋಲ್ ಬಿಸಾಕೆಲ್ಲ ಹೊಡೆದ್ರು. ಆಮೇಲೆ ಎಲ್ಲರನ್ನೂ ಪ್ಲೇ ಅಂತ ಹೇಳಿದ್ರು. ಸೂಪರಾಗಿತ್ತು ಅವ್ರ ಜೋಡಿ. ಒಂಥರ ಇವ್ರಿಗೆ ಕೌಂಟ್ರ್ ಕೊಡೋದು, ಇವ್ರಿಗೆ ಅವ್ರು ಕೌಂಟ್ರ್ ಕೊಡೋದು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವ್ರು ಸೀರಿಯಸ್ ವಿಷಯನ ಹೇಳಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ಇದು ಏನದು, ಇವಳು ಎಮ್ಮೆ ಕಾಯ್ತಾಯಿದ್ಲು ನಾನೇ ಹೋಗಿ ಮದುವೆ ಆಯ್ತು ಅಂತ. ಹೌದು, ನಾನು ಎಮ್ಮೆ ಕಾಯ್ತಾಯಿದ್ದೆ, ಇವನು ಮೈಸೂರಲ್ಲಿ ಅರ್ಜುನನ್ ಕಾಯ್ತಾ ಇದ್ದ ಅಂತೇಳ್ಬಿಟ್ಟು ಒಂಥರ ಒಳ್ಳೆ ಕೌಂಟ್ರ್ಗಳು ಕೊಡ್ತಾಯಿದ್ರು ಅವರು. ಆಮೇಲೆ ಒಂಥರ ಡ್ರಾಮಾ ಥರ ಮಾಡೋರು. ನಮ್ರತಾ ತುಕಾಲಿ ಬಂದು ನಮ್ರತಾನ ಎತ್ಕೊಂಡ್ರು. ಇವರು ಕೋಪದಲ್ಲಿ ಹೊಡೆದ್ರು, ನಮ್ರತಾ ಅವರು ಬಿದ್ದರು, ತುಕಾಲಿ ಅವರು ಬಿದ್ದರು. ಅವಾಗ ಹೇಳ್ತಾರೆ, ನಿಜವಾಗ್ಲೂ ನನಗೆ ಕೋಪ ಬಂತು, ಒಂದು ಸಲ ನನಗೆ ಎತ್ಕೊಂಡಿದ್ಯಾ, ಮೇಕಪ್ ಯಾರಿಗೂ ಹಾಕ್ತೀನಿ ನನಗೆ ಹಾಕಿದ್ಯಾ ಅಂತ ಹೇಳಿದ್ದೆಲ್ಲ ಚೆನ್ನಾಗಿತ್ತು. ಆಮೇಲೆ ಒಂದು ಸಲ ಸೀರಿಯಸ್ ನೋಟು ಹೇಳಿದ್ರು, ನಾನು ಮದುವೆ ಆಗೋಕ್ಕೆ ಮುಂಚೆನೇ ಇವರು ಸೆಲೆಬ್ರಿಟಿ ತುಕಾಲಿಯವರು ಫಸ್ಟ್ ಟೈಮ್ ಒಂದು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಬಂದು ಅವರೇ ಕಟ್ಕೊಂಡ್ರು, ನನ್ನ ಇಟ್ಕೊಂಡು ಅವ್ರು ಇದು ಮಾಡ್ತಾಯಿರಂದರೆ ಅವ್ರು ತುಂಬ ಗ್ರೇಟ್ ಅಂತ ಸೀರಿಯಸ್ ನೋಟಲ್ಲೂ ಹೇಳಿದ್ರು. ಒಂಥರ ವೈಬೇ ಟೋಟಲ್ ಇದೆಲ್ಲ ಚೆನ್ನಾಗಿತ್ತು. ಈವನ್ ಬಿಗ್ ಬಾಸ್ ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲರ ಮುಖದಲ್ಲೂ ಒಂದು ನಗು ತರಿಸಿದ್ದೀರಾ, ಗುಡ್ ಅದು ಇದು ಅಂತ ಹೇಳಿ ಚೆನ್ನಾಗಿ ಹೇಳಿದ್ರು. ಅವರು ಬಿಗ್ ಬಾಸ್ನ ತುಂಬ ಇದು ಮಾಡಿದ್ರು, ಹೊಗಳಿದ್ರು. ನಾನು ಬಿಗ್ ಬಾಸ್ ಹತ್ರ ಮಾತಾಡ್ತಾ ಇದ್ದೀನಾ ಅಂತ ಕನ್ಫೆಷನ್ ರೂಮಲ್ಲೇ ಹೇಳಿದ್ರು. ಆಮೇಲೆ ನಿಮಗೆ ತುಕಾಲಿ ಸಂತೋಷ್ ಅವರು ಹೊರತುಪಡಿಸಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದ್ದಕ್ಕೆ ಅವರು ಸಂಗೀತ ಅಂತ ಹೇಳಿದ್ರು. ಇಬ್ಬರು ತನಿಷಾ ಅಂತ ಹೇಳಿದ್ರು, ಒಬ್ಬರು ಸಂಗೀತ ಅಂತ ಹೇಳಿದ್ರು. ಇದು ಹೇಳೋವಾಗ ವರ್ತೂರು ಸಂತೋಷ ತಾಯಿ ಒಳಗೆ ಇದ್ದರು, ನಮ್ಮ ಇವರು ಒಳಗೆ ಇದ್ದರು. ವರ್ತೂರು ಸಂತೋಷ ತಾಯಿ ಹೋದರು, ಇವರು ಒಳಗಿದ್ದರು. ಅವರು ಒಳಗೆ ಇರುವಾಗಲೇ ಮೈಕಲ್ ಅವರು ತಾಯಿನ ಒಳಗೆ ಕರೆದ್ರು. ಮೈಕಲ್ ಅವ್ರ ತಾಯಿ ಒಳಗೆ ಬಂದಿದ್ದ ತಕ್ಷಣ ಎಲ್ಲರನ್ನೂ ಸ್ಟಾಪ್ ಮಾಡಿದರು. ಆಮೇಲೆ ಎಲ್ಲರ ಹತ್ರ ಬಂದು ಮಾತಾಡ್ಕೊಂಡು, ವಿನಯ್ ಹತ್ರ ತುಂಬ ಇದು ಮಾಡ್ತಾಯಿದ್ಯಾ, ಮೈಕಿಗೆಲ್ಲ ಸಪೋರ್ಟ್ ಆಗಿದೆಯಾ ಅದು ಅಂತ ಹೇಳಿದ್ದೆಲ್ಲ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಪ್ಲೇ ಮಾಡಿದ್ಮೇಲೆ ನೋಡ್ತಾ ಇದ್ದೀರಾ ಅಂತೇಳಿ, ನಾನು 1 hour ಎಪಿಸೋಡ್ ನೋಡ್ತೀನಿ, 24 hours ಎಪಿಸೋಡ್ ನೋಡ್ತೀನಿ, ಪಂಚ್ ಅಂತ ನೋಡ್ತೀನಿ ಬಿಗ್ ಬಾಸಲ್ಲಿ ಅದು ಅಂತ. ಆವಾಗ ಹೇಳ್ತಾಯಿದ್ರು, ಸಂಗೀತ ಅವ್ರ ಹತ್ರ ಹೇಳ್ತಾರೆ, ಎಲ್ಲರೂ ಫ್ರೆಂಡ್ಸ್ ಆಗಿರಿ, ಸಂಗೀತ ಮೈಕಲ್ಗೆ ಬಂದಿದ್ದಾನೆ ಆಗ್ತಾಯಿರಲ್ವ, ಎಲ್ಲ ಫ್ರೆಂಡ್ಸ್ ಆಗಿರಿ, ನಾನು ನೋಡ್ತೀನಿ ಹೊರಗಡೆಯಿಂದ ಅದು ಇದು ಅಂದ್ಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಹೇಳಿದ್ರು. ಅವ್ರು ಒಳಗೆ ಬಂದಾಗ ಹಾಡು ಹಾಕಿದ್ರು. ಅದೇ ಅಮ್ಮ ಅಮ್ಮ ಅಂತ ಹಾಡು ಹಾಕಿದ್ರು, ಚೆನ್ನಾಗಿತ್ತು. ಮೈಕಲ್ ಮಾತಾಡಿದ್ದು ಚೆನ್ನಾಗಿತ್ತು. ನನಗೋಸ್ಕರ ಇರೋ ಒಬ್ಬರು ನಮ್ಮ ತಾಯಿ ಒಬ್ಬರೇ, ಯಾರು ಓಟ್ ಹಾಕಿಲ್ಲ ನಮ್ಮ ತಾಯಿ ಓಟ್ ಹಾಕ್ತಾರೆ ಅಂತ ಗೊತ್ತು ಅಂತೇಳಿದ್ದಕ್ಕೆ ಅವ್ರ ತಾಯಿನೂ ಹೇಳಿದ್ರು, ಕನ್ನಡ ಇಷ್ಟು ಇಂಪ್ರೂವ್ ಆಗಿದೆ, ನಾನು ಕನ್ನಡ ಬಿಗ್ ಬಾಸ್ ನೋಡಿ ನನ್ನ ಕನ್ನಡನೂ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದು. ಒಂಥರ ಕನ್ನಡಕ್ಕೆ ಒಂಥರ ಹೆಮ್ಮೆನೇ ಇತ್ತು. ಅವರು ಸ್ವಲ್ಪ ಕಷ್ಟಪಟ್ಟು ಫಸ್ಟ್ ದಿನ ಸುದೀಪ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡುವಾಗ ಮೈಕಲ್
ಸ್ಟೇಜ್ ಶೇರ್ ಮಾಡುವಾಗ ಮೈಕಲ್ ಅವ್ರ ತಾಯಿ ಮಾತಾಡಿದ್ದಕ್ಕೂ ಈಗ ಮಾತಾಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮೈಕಲ್ ಅವ್ರ ಹತ್ರ ಸಾಕಷ್ಟು ಡಿಫ್ರೆನ್ಸ್ ಇದೆ, ಇವ್ರ ಹತ್ರ ತುಂಬ ಡಿಫ್ರೆನ್ಸ್ ಇದೆ. ಇಷ್ಟಾದಮೇಲೆ ಅವರು ಬಂದು ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದ್ದಕ್ಕೆ ಮೈಕಲ್ ಬಿಟ್ಟು ಅವರು ತನಿಷಾನೇ ಹೇಳಿದ್ರು. ಸೊ 3 ಜನ ತನಿಷಾ ಹೇಳಿದ್ರು, ಸಂಗೀತ ಒಬ್ಬರನ್ನ ಹೇಳಿದ್ರು. ಇದು ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಟೋಟಲ್ಲು ಯಾರ್ದು ಹೈಯೆಸ್ಟ್ ಬರುತ್ತೋ ಅವ್ರು ಕ್ಯಾಪ್ಟನ್ ಮಾಡ್ತಾರಾ, ಇಲ್ಲ ಅದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬೇರೆ ಮಾಡ್ತಾರಾ ಏನೋ ಗೊತ್ತಿಲ್ಲ, ನೋಡಬೇಕು. ಇವರೆಲ್ಲ ಹೊರಗಡೆ ಹೋದ್ಮೇಲೆ ಈ ಎಪಿಸೋಡು ಮುಕ್ತಾಯ ಆಯಿತು. ನನ್ನ ರಿವ್ಯೂನೂ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.